ಫಿಫಾ ವರ್ಲ್ಡ್ ಕಪ್ ಜ್ವರ ಇಂದು ವಿಶ್ವದಾದ್ಯಂತ ಹರಡಿದೆ. ನಮ್ಮ ದೇಶದಲ್ಲೂ ಆ ಕ್ರೇಜ್ ಹೆಚ್ಚಾಗೇ ಇದೆ. ತಮ್ಮ ಪ್ರಿಯ ಆಟಗಾರರ ಫ್ಲೆಕ್ಸ್ಗಳು ಎಲ್ಲೆಲ್ಲೂ ರಾರಾಜಿಸುತ್ತಿವೆ. ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡಾಕೂಟಗಳಲ್ಲಿ ಒಂದಾಗಿರುವ ಫಿಫಾ ವರ್ಲ್ಡ್ ಕಪ್ ಮೊದಲ ಬಾರಿಗೆ 1930ರಲ್ಲಿ ದಕ್ಷಿಣ ಅಮೆರಿಕದ ಉರುಗ್ವೆ ದೇಶದಲ್ಲಿ ಆಯೋಜನೆಗೊಂಡಿತು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆಯಾದ ಫಿಫಾ ಇದರ ಆಯೋಜಕ ಸಂಸ್ಥೆಯಾಗಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಈ ಟೂರ್ನಿಯಲ್ಲಿ ವಿಶ್ವದ ವಿವಿಧ ದೇಶಗಳ ರಾಷ್ಟ್ರೀಯ ಫುಟ್ಬಾಲ್ ತಂಡಗಳು ಭಾಗವಹಿಸುತ್ತವೆ. ಮೊದಲ ವಿಶ್ವಕಪ್ನಲ್ಲಿ ಕೇವಲ 13 ತಂಡಗಳು ಭಾಗವಹಿಸಿದ್ದರೆ, ಇಂದಿನ ದಿನಗಳಲ್ಲಿ ಅರ್ಹತಾ ಸುತ್ತುಗಳ ಮೂಲಕ ಅನೇಕ ರಾಷ್ಟ್ರಗಳು ಸ್ಪರ್ಧಿಸಿ ಅಂತಿಮ ಹಂತಕ್ಕೆ ಪ್ರವೇಶ ಪಡೆಯುತ್ತವೆ. ವಿಶ್ವಕಪ್ ಇತಿಹಾಸದಲ್ಲಿ ಬ್ರೆಜಿಲ್ ತಂಡ ಅತ್ಯಧಿಕ 5 ಬಾರಿ ಚಾಂಪಿಯನ್ ಆಗಿ ದಾಖಲೆ ನಿರ್ಮಿಸಿದೆ. ಅಲ್ಲದೆ ಜರ್ಮನಿ ಮತ್ತು ಇಟಲಿ ತಲಾ 4 ಬಾರಿ, ಅರ್ಜೆಂಟೀನಾ 3 ಬಾರಿ, ಫ್ರಾನ್ಸ್ ಹಾಗೂ ಉರುಗ್ವೆ 2 ಬಾರಿ ಪ್ರಶಸ್ತಿಗಳನ್ನು ಗೆದ್ದಿವೆ. ಇಂಗ್ಲೆಂಡ್ ಹಾಗೂ ಸ್ಪೇನ್ 1 ಬಾರಿ ಗೆದ್ದಿವೆ. ವಿಶ್ವಕಪ್ ಅನೇಕ ದಂತಕತೆ ಆಟಗಾರರನ್ನು ಜಗತ್ತಿಗೆ ಪರಿಚಯಿಸಿದೆ. ಪೆಲೆ, ಡಿಯಾಗೋ ಮರಡೋನಾ, ಲಿಯೋನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ, ನೇಮರ್, ಕೈಲಿಯನ್ ಎಂಬಾಪೆ, ಹೀಗೆ ಪೆಲೆಯಿಂದ ಮೆಸ್ಸಿಯವರೆಗೆ, ಮರಡೋನಾದಿಂದ ರೊನಾಲ್ಡೋವರೆಗೆ ಇವರು ಕೇವಲ ಆಟಗಾರರಲ್ಲ, ಫುಟ್ಬಾಲ್ ಲೋಕದ ಅಮರ ದಂತಕಥೆಗಳು. 2022ರಲ್ಲಿ ಖತರ್ನಲ್ಲಿ ನಡೆದ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಶ್ವಕಪ್ ಕೇವಲ ಒಂದು ಕ್ರೀಡಾಕೂಟವಲ್ಲ, ಇದು ವಿವಿಧ ರಾಷ್ಟ್ರಗಳ ಜನರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಜಾಗತಿಕ ಹಬ್ಬ. ಪ್ರತಿ ವಿಶ್ವಕಪ್ ಹೊಸ ದಾಖಲೆಗಳು, ಅಚ್ಚರಿಯ ಗೆಲುವುಗಳು ಹಾಗೂ ಮರೆಯಲಾಗದ ಕ್ಷಣಗಳನ್ನು ಸೃಷ್ಟಿಸುತ್ತಾ ವಿಶ್ವದ ಅತಿದೊಡ್ಡ ಕ್ರೀಡಾ ಸಂಭ್ರಮವಾಗಿ ಮುಂದುವರಿಯುತ್ತಿದೆ. ನಿಮ್ಮ ಫೇವರಿಟ್ ಟೀಮ್ ಹಾಗೂ ಪ್ಲೇಯರ್ನ ಹೆಸರನ್ನ ಕಮೆಂಟ್ ಮಾಡಿ.